ಹಲವು ರಾಜ್ಯಗಳು ಭೀಕರ ಮಳೆ ಪ್ರವಾಹಕ್ಕೆ ಸಾಕ್ಷಿಯಾಗ್ತಾ ಇದೆ. ಅದರಲ್ಲೂ ಕಳೆದ ಹಲವು ದಿನಗಳಿಂದ ಮುಂಬೈ ಮಹಾನಗರಿ ಮಳೆಯಿಂದ ತತ್ತರಿಸಿ ಹೋಗಿದೆ. ರಾಕ್ಷಸ ಮಳೆ ಜನರ ಬದುಕನ್ನೇ ಬರ್ಬಾದಾಗಿಸಿದೆ. ರಸ್ತೆಗಳು ನದಿಗಳಂತಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸೇತುವೆಗಳು ತಮ್ಮ ಅಸ್ತಿತ್ವವೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಮುಳುಗಿ ಬಿಟ್ಟಿದೆ. ಇನ್ನೂ ಭೀಕರತೆ ಅಂದ್ರೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಭಾರೀ ಪ್ರವಾಹ ಉಂಟಾಗಿ ಪರಿಹಾರ ಕಾರ್ಯ ಮಾಡ್ತಾ ಇದ್ದ ತಂಡವೇ ಜಲಸಮಾಧಿಯಾಗಿದೆ. 10,000 ಜನರನ್ನ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಲಾಗಿದೆ. ಅವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುನಿದ ವರುಣಾಸುರನ ರೌದ್ರಾವತಾರಕ್ಕೆ ಅರ್ಧ ಹಿಂದೂಸ್ತಾನ ದ್ವೀಪದಂತಾಗಿದೆ. ಸಾವಿನ ಪ್ರವಾಹ ರಣಭಯಂಕರವಾಗಿ ಆರ್ಭಟಿಸುತ್ತಿದೆ. ರಣ ಮಳೆಗೆ ಮಹಾರಾಷ್ಟ್ರ ವಿಲವಿಲ. ಅಪ್ಪಪ್ಪ, ಕಂಡು ಕೇಳರಿಯದ ಮಳೆ. ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಆರ್ಭಟಿಸುತ್ತಿದೆ ರಾಕ್ಷಸ ಮಳೆ. ಒಂದು ವಾರದಿಂದ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಡ್ಯಾಂಗಳು ಒಡೆದು ಹೋಗುವ ಆತಂಕ ಶುರುವಾಗಿದೆ. ಮಳೆಯ ರೌದ್ರಾವತಾರಕ್ಕೆ ಜನ ವಿಲವಿಲ ಒದ್ದಾಡ್ತಿದ್ದಾರೆ. ಲಕ್ಷಾಂತರ ಜನರ ಬದುಕನ್ನೇ ನುಂಗಿ ನೀರು ಕುಡಿದಿದ್ದಾನೆ ಜಲಾಸುರ. ಪ್ರವಾಹಕ್ಕೆ ನಲುಗಿರೋ ಮಹಾರಾಷ್ಟ್ರ ಅಕ್ಷರಶಃ ನರಕದ ಕೂಪದಲ್ಲಿ ಬಿದ್ದಿದೆ. ಪ್ರವಾಹದ ಅಬ್ಬರಕ್ಕೆ ಕೊಲ್ಲಾಪುರ ಸಾಂಗ್ಲಿ ಜಲಾವೃತ. ಮಹಾಮಳೆ ಅಬ್ಬರಕ್ಕೆ ಸಾಂಗ್ಲಿ ಕೊಲ್ಲಾಪುರ ಅಕ್ಷರಶಃ ದ್ವೀಪದಂತಾಗಿದೆ. ಎರಡೂ ನಗರಗಳು ನೀರಲ್ಲಿ ಮುಳುಗಿವೆ. ರಸ್ತೆಗಳು ನದಿಗಳಂತಾಗಿವೆ. ಭಾರೀ ಮಳೆಯಿಂದ ಬೆಳಗಾವಿ ಕೊಲ್ಲಾಪುರ ನಡುವಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಸಾಂಗ್ಲಿಯಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಮುಲಾ, ಮುತಾ ಹಾಗೂ ಪಾವನ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಪುಣೆ ಸುತ್ತಮುತ್ತಲಿನ 30ಕ್ಕೂ ಹೆಚ್ಚು ಸೇತುವೆಗಳಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಭಾರೀ ಪ್ರವಾಹ ಉಂಟಾಗಿ ಪರಿಹಾರ ಕಾರ್ಯದ ತಂಡವೇ ಜಲಸಮಾಧಿಯಾಗಿದೆ. 16 ಜನರಿದ್ದ ತಂಡ ನೆರೆಗೆ ಕೊಚ್ಚಿ ಹೋಗಿದೆ. ಸಾಂಗ್ಲಿ ಕೊಲ್ಲಾಪುರದಲ್ಲಿ ಮಳೆಗೆ ಸಿಲುಕಿದ್ದ 10,000 ಜನರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಕರೆತರಲಾಗಿದೆ. ಮಹಾರಾಷ್ಟ್ರದ ಮಳೆಯ ಭೀಕರತೆಯನ್ನ ನಾವು ನೋಡಿದ್ವಿ. ಮಹಾರಾಷ್ಟ್ರದ ಮಳೆನೆ ನಮ್ಮ ಕರುನಾಡನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರೋದು. ಹಿಂದೆಂದೂ ಕಂಡರಿಯದ ಭೀಕರ ಪ್ರವಾಹಕ್ಕೆ ನೂಕಿರೋದು. ಸಾವಿನ ಪ್ರವಾಹಕ್ಕೆ ತತ್ತರಿಸಿರುವ ಜನರ ಬದುಕು ನೀರಲ್ಲಿ ಕೊಚ್ಚಿ ಹೋಗುವಂತೆ ಮಾಡಿತು. ಲಕ್ಷಾಂತರ ಜನ ಮನೆ ಮಠವನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಊರಿಗೆ ಊರೇ ಮುಳುಗಿ ಹೋಗಿದೆ. ಪ್ರವಾಹಕ್ಕೆ ತುತ್ತಾಗಿರುವ ಕುಂದಾನಗರಿ ಅಕ್ಷರಶಃ ನರಕದಂತಾಗಿದೆ.
ಬಿತ್ತಿ ಬೆಳೆದ ಬೆಳೆ ಕೈ ಸೇರುವ ಮುನ್ನವೇ ಕೊಚ್ಚಿ ಹೋಗಿರೋ ದೃಶ್ಯ. ಎಲ್ಲಿಗೆ ಹೋಗೋದು, ದಾರಿ ಯಾವುದು ಅನ್ನೋದು ಗೊತ್ತಾಗದ ದುಸ್ಥಿತಿ. ಪ್ರವಾಹದ ನೀರಲ್ಲಿ ದಾರಿ ಕಾಣದೆ ನಿಂತಲ್ಲೇ ನಿಂತ ಜನರ ಬದುಕು. ತೊಂಬತ್ತರಷ್ಟು ಮುಳುಗಿ ಹೋದ ಗೋಕಾಕ್ ನಗರ, ಮನೆಗಳು, ಬೃಹತ್ ಕಟ್ಟಡಗಳು. ಭೀಕರ ಪ್ರವಾಹಕ್ಕೆ ಸಿಲುಕಿ ಊರಿಗೆ ಊರೇ ನೀರಿಗೆ ಆಹುತಿಯಾಗಿರೋದು. ನೀರಿನಿಂದ ಆವರಿಸಿಕೊಂಡಿರೋ ಸ್ಕೂಲು, ಕಾಲೇಜು, ಆಸ್ಪತ್ರೆ, ದೇವಸ್ಥಾನ, ಬೃಹತ್ ಕಟ್ಟಡಗಳು. ಇದೆಲ್ಲ ಡ್ರೋನ್ ಕ್ಯಾಮೆರಾದಲ್ಲಿ ಕಂಡ ರಣಭೀಕರ ದೃಶ್ಯಗಳು. ಊರಿನ ಗಲ್ಲಿ ಗಲ್ಲಿಗಳು, ನಗರದ ರಸ್ತೆಗಳೆಲ್ಲ ಹೇಗೆ ಮುಳುಗಿದೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ನೋಡಿ, ಕಾರುಗಳು ಹೇಗೆ ಮುಳುಗಿ ಹೋಗಿವೆ, ರಸ್ತೆಗಳು ಹೇಗೆ ಕಾಣದಾಗಿವೆ ನೋಡಿ. ನೀರಿನ ರಭಸಕ್ಕೆ ರಾಮದುರ್ಗ ತಾಲೂಕಿನ ತೋರಗಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ತೂಗು ಸೇತುವೆ ಹೇಗೆ ಕೊಚ್ಚಿ ಹೋಯಿತು ನೋಡಿ. ಬೆಳಗಾವಿಯಿಂದ ಸವದತ್ತಿ, ಇನಾಹೊಂಗಲ್ ಸಂಪರ್ಕ ಕಲ್ಪಿಸೋ ರಸ್ತೆಯೇ ಹೀಗೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ರಸ್ತೆಯೇ ಹೇಗೆ ಇಲ್ಲದಂತಾಗಿ ಹೋಗಿದೆ ನೋಡಿ. ಹುಣಶ್ಯಾಳದಲ್ಲಿ ನೀರಿನ ನಡುಗಡ್ಡೆಯಲ್ಲಿ ಸಿಲುಕಿ ಕಾಪಾಡಿ ಕಾಪಾಡಿ ಅಂತಿರೋ ವ್ಯಕ್ತಿ. ಕಬಲಾಪುರದಲ್ಲಿ ನದಿ ಮಧ್ಯೆ ಸಿಲುಕಿರುವ ದಂಪತಿ. ವಿದ್ಯುತ್ ತಂತಿ ಮೇಲೆ ನಡೆದು ಬಂದು ಜೀವ ಉಳಿಸಿಕೊಂಡ ವ್ಯಕ್ತಿ. ಕಬಲಾಪುರದಲ್ಲಿ ನಡುಗಡ್ಡೆಯಲ್ಲಿ ಸಿಲುಕಿ ಮನೆ ಮೇಲ್ಛಾವಣಿ ಮೇಲೆ ಹತ್ತಿ ಕೂತಿದ್ದ ಜನರನ್ನ ಎನ್ಡಿಆರ್ಎಫ್ ವಿಶೇಷ ಬೋಟ್ಗಳಲ್ಲಿ ಹೋಗಿ ಕರೆತಂದ್ರು. 10ಕ್ಕೂ ಹೆಚ್ಚು ಜನ ಜ್ವರದಿಂದ ಬಳಲುತ್ತಿದ್ದು ನಿತ್ರಾಣರಾಗಿದ್ರು. ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಲಾಯಿತು. ಇದು ಬೆಳಗಾವಿ ಜಿಲ್ಲೆ ಗೋಕಾಕ್, ಅಂಕಲಗಿ, ಕಬಲಾಪುರ, ಹುಣಶ್ಯಾಳ, ಕೊಣ್ಣೂರ, ವಡಗಾಂವ್, ಶಾಸ್ತ್ರಿನಗರ, ಶಿವಾಜಿ ಪಾರ್ಕ್ ಸೇರಿ ಬೆಳಗಾವಿಯ 9 ತಾಲೂಕುಗಳು, 106 ಗ್ರಾಮಗಳ ಪ್ರವಾಹದ ದೃಶ್ಯ. 6,000ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿವೆ. ಮಹಾಪ್ರವಾಹಕ್ಕೆ ಸಿಲುಕಿ ಇದುವರೆಗೂ 6 ಜನ ಸಾವನ್ನಪ್ಪಿದ್ದಾರೆ. 60 ಜನ ಕಣ್ಮರೆಯಾಗಿದ್ದಾರೆ. ಅವರೆಲ್ಲ ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋ ಮಾಹಿತಿನೂ ಇಲ್ಲ. 100 ಹಸು, ಕುರಿಗಳು ಜೀವ ಬಿಟ್ಟಿವೆ. 10,000ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆಯಾಗಿದೆ. 600ಕ್ಕೂ ಹೆಚ್ಚು ಜನ ಇವತ್ತಿಗೂ ನಡುಗಡ್ಡೆಯಲ್ಲಿ ಸಿಲುಕಿ ನರಳಾಡ್ತಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗಾಗಿ 79 ಪರಿಹಾರ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಕಾಕತಿ, ಸುತ್ತಗಟ್ಟಿ ಸೇತುವೆ, ಸಂಕೇಶ್ವರ ಮತ್ತು ನಿಪ್ಪಾಣಿ ಪರಿಹಾರ ಕೇಂದ್ರಗಳಿಗೆ ಸಿಎಂ ಯಡಿಯೂರಪ್ಪ ಇವತ್ತು ಭೇಟಿ ಕೊಟ್ಟರು. ಮಂಡಿಯುದ್ದ ನೀರಲ್ಲಿ ನಡೆಯೋಕೆ ಆಗದೆ ಪರದಾಡಿದ್ರು. 100 ಸಂತ್ರಸ್ತರು ಅಳಲು ತೋಡಿಕೊಂಡ್ರು. ಯಡಿಯೂರಪ್ಪ ಜೊತೆ ಉಮೇಶ್ ಕತ್ತಿ, ಅಭಯ್ ಪಾಟೀಲ್, ರಾಜೀವ್ ಸಾಥ್ ಕೊಟ್ರು. ಚಿಕ್ಕೋಡಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರು ಪರಿಹಾರ ಘೋಷಿಸಿದ ಸಿಎಂ, ಪ್ರವಾಹ ಸಂತ್ರಸ್ತರಿಗೆ ಸರ್ಕಾರದಿಂದ ಸಕಲ ಸೌಲಭ್ಯ ಸಿಗುತ್ತೆ, ಯಾರೂ ಹೆದರಬೇಡಿ ಅಂತ ಭರವಸೆ ಕೊಟ್ರು. 2 ಲಕ್ಷ 3 ಲಕ್ಷ ಕ್ಯೂಸೆಕ್ಸ್ ನೀರು ಬಂದಿದ್ದಕ್ಕೆ ಬೆಳಗಾವಿ ಪರಿಸ್ಥಿತಿ ಇಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ. ಇವತ್ತು ಮತ್ತೆ 5 ಲಕ್ಷ ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತ ಮಹಾರಾಷ್ಟ್ರ ಸರ್ಕಾರ ಪತ್ರ ಬೇರೆ ಬರೆದಿದೆ. ಅಷ್ಟೂ ನೀರು ಬೆಳಗಾವಿಗೆ ನುಗ್ಗಿದ್ರೆ ಇಡೀ ಕುಂದಾನಗರಿಯೇ ಜಲಪ್ರಳಯಕ್ಕೆ ಮುಳುಗಿ ಹೋಗುವ ಭೀತಿ ಕಾಡ್ತಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದಂತೂ ಸತ್ಯ, ಆತಂಕದಲ್ಲೇ ದಿನ ದೂಡಬೇಕಾದಂತಹ ಪರಿಸ್ಥಿತಿ ಬೆಳಗಾವಿಯಲ್ಲಂತೂ ಇದೆ. ಅದರ ಜೊತೆಗೆ ಬಾಗಲಕೋಟೆ, ಗದಗದಲ್ಲಿ ನದಿಗಳು ಮೈತುಂಬಿ ಹರಿತಾ ಇದೆ. ನೆರೆಗೆ ಸಿಲುಕಿದ್ದ 40 ಜನರನ್ನ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಲಾಗಿರೋದನ್ನ ನಾವು ನೋಡಬಹುದು. ಹಾಗೇನೆ ಇನ್ನೂ ಕೂಡ ಬೋಟ್ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ ಎಲ್ಲ ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಈ ಒಂದು ನೀರು ಜನರನ್ನ ನರಕ ಸದೃಶ್ಯಕ್ಕೆ ದೂಡಿದೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಇದು 70% ಎಲ್ಲ ಶಿಫ್ಟ್ ಆಗ್ಯಾರ್ರಿ. ಇನ್ನೂ ಒಂದಿಷ್ಟು ಮಂದಿ ಅದಾರ್ರಿ. ಇಲ್ಲಿ ಜನರನ್ನ ನರಗುಂದ್ ಕಡೆ ಶಿಫ್ಟ್ ಮಾಡೋಣ ಅಂತೇಳಿ 2 ಬಸ್ಗಳು ಬರ್ತಾವೆ. ಯಾರಿಗೆ ಅಫೆಕ್ಟ್ ಆಗಿದೆಯಲ್ಲ ಅವ್ರು ಇಮಿಡಿಯೇಟ್ಲಿ ನರಗುಂದ್ ಕಡೆ ಕರ್ಕೊಂಡು ಹೋಗಿ ಅಲ್ಲೇ ವ್ಯವಸ್ಥೆ. ಈಗ ನರಗುಂದ್ ಶಿಫ್ಟ್ ಮಾಡ್ತೀವಿ, 2 ಬಸ್ಗಳು ಬರಕ್ಕೆ ಹೇಳಿದೆ. ಕೇಳಿದ್ರಲ್ಲ, ಊರಿಗೆ ಊರನ್ನೇ ಖಾಲಿ ಮಾಡಿ ಜನ ಬರ್ತಿದ್ದಾರೆ ಅನ್ನೋ ಇವರ ಮಾತನ್ನ. ನಿಜ, ಇದು ಗದಗ ಜಿಲ್ಲೆಯ ಕೊಣ್ಣೂರು ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಗ್ರಾಮದ ಜನ ಎತ್ನೋ ಬಿದ್ನೋ ಅಂತ ಹೇಗ್ ಓಡ್ತಿದ್ದಾರೆ ನೋಡಿ. ಟ್ರ್ಯಾಕ್ಟರ್ನಲ್ಲಿ, ಲಾರಿಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ ಕೈಗೆ ಸಿಕ್ಕ ಸಾಮಾನುಗಳನ್ನ ಎತ್ಕೊಂಡು ಹೇಗ್ ಓಡ್ ಹೋಗ್ತಿದ್ದಾರೆ ನೋಡಿ. ದನ ಎಮ್ಮೆಗಳನ್ನ ಎಳ್ಕೊಂಡು ಹೋಗ್ತಿದ್ದಾರೆ ಜನ. ಇದು ಕಣ್ಣೂರ ಗದಗ ಜಿಲ್ಲೆಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿರುವುದಕ್ಕೆ ಕಣ್ಣೆದುರು ಇರುವ ನೈಜ ದೃಶ್ಯಗಳು. ಗದಗದಲ್ಲಿ ಪ್ರವಾಹಕ್ಕೆ ಸಿಲುಕಿ 20ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಲಕ್ಷ್ಮೇಶ್ವರದ ಬಸವಣ್ಣಪ್ಪ ನಿಂಗಪ್ಪ ದಿವಟರ ಎಂಬುವವರ 30ಕ್ಕೂ ಹೆಚ್ಚು ಕುರಿಗಳು ನೀರಿನ ರಭಸಕ್ಕೆ ಉಸಿರುಗಟ್ಟಿ ಸತ್ತು ಬಿದ್ದಿವೆ. ಗದಗದ ಬೆಣ್ಣೆಹಾಳದಲ್ಲಿ ಸೇತುವೆಗಳು ಮುಳುಗಿ ಹೋಗಿವೆ. ಜನ ಊರು ಖಾಲಿ ಮಾಡಿದ್ದು ಪ್ರವಾಹದ ನೀರು ಯಾವಾಗ ಊರನ್ನೇ ಮುಳುಗಿಸ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ನರಗುಂದ, ನವಲಗುಂದದತ್ತ ಮುಖ ಮಾಡಿದ್ದಾರೆ. ನರಗುಂದ ಮತ್ತು ರೋಣ ತಾಲೂಕಿನ ಕೆಲವು ಹಳ್ಳಿಗಳಲ್ಲೂ ಪ್ರವಾಹ ಅವಾಂತರ ಸೃಷ್ಟಿಸಿದೆ. ಊರಿಗೆ ಊರೇ ಮುಳುಗ್ ಹೋಗ್ತಿದೆ. ಬಾರಜ್ಜಿ ಅಂದ್ರೆ ನಾನು ಹುಟ್ಟಿ ಬಾಳಿದ ಮನೆ ಬಿಟ್ಟು ಬರಲ್ಲ ಅಂತ ಅಜ್ಜಿ ಹಠ ಹಿಡಿದ್ರು. ಊರು ಮುಳುಗ್ ಹೋದ್ರು, ಮನೆ ಮುಳುಗ್ ಹೋದ್ರು, ನಾನಿಲ್ಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಸಿಟ್ಟಾದ್ರು. ಕಣ್ಣೀರ್ ಹಾಕಿದ್ರು ಅಜ್ಜಿ. ಗದಗದ ನರಗುಂದದ ವಾಸನ ಗ್ರಾಮದಿಂದ ಕೊನೆಗೂ ಅಜ್ಜಿಯನ್ನ ಹೊರಗ್ ಕರ್ಕೊಂಡ್ ಬಂದ್ರು. ಬಾಗಲಕೋಟೆ ಜಿಲ್ಲೆ ಜಿರಗಾಳ ಚಿಚಖಂಡಿ ಹೆದ್ದಾರಿ ಮುಳುಗ್ ಹೋಗಿದೆ. ಜಿರಗಾಳ ಗ್ರಾಮದಲ್ಲಿ ಜಾನುವಾರು ರಕ್ಷಣೆಗೆ ಹೋದ 3 ನಾಪತ್ತೆಯಾಗಿದ್ದು, ರಮೇಶ್, ಶ್ರೀಶೈಲ, ಶ್ರೀಕಾಂತ್ಗಾಗಿ ವಿಶೇಷ ಬೋಟ್ ವ್ಯವಸ್ಥೆ ಮಾಡಿ ರಕ್ಷಣೆ ಮಾಡಿದ್ರು. ಅದು ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದು ವಿಶೇಷ. ಸರ್, ಈಗ ಜಿರಗಾಳ ಮತ್ತು ಚಿಚಖಂಡಿ ಮಧ್ಯೆ ಏನು ಸೇತುವೆ ಮುಳುಗಡೆ ಆಗಿದೆ ಮತ್ತು ಅಲ್ಲಿ ನಡುಗಡ್ಡೆಗೆ ಒಂದು 2 ಸಿಲುಕಿದ ಅಜ್ಜ ಮತ್ತು ಮುದೋಳ, ಗೋವನಕೊಪ್ಪ, ಬಾದಾಮಿಯಲ್ಲಿ ನೂರಾರು ಕುಟುಂಬಗಳು ಘಟಪ್ರಭಾ ಪ್ರವಾಹದಿಂದ ಮನೆ ಮಠ ಕಳೆದುಕೊಂಡಿವೆ. ಕೈಗೆ ಸಿಕ್ಕ ಮನೆ ಸಾಮಾನುಗಳನ್ನ ಹೊತ್ಕೊಂಡು ಊರನ್ನೇ ಖಾಲಿ ಮಾಡಿದ್ದಾರೆ ಜನ. ಪರಿಸ್ಥಿತಿ ಅವಲೋಕಿಸಲು ಬಂದ ಅಧಿಕಾರಿಗಳ ಬಳಿ ಜನ ಕಣ್ಣೀರು ಹಾಕಿದ್ರು. ಗೋವನಕೊಪ್ಪ ಗ್ರಾಮದಲ್ಲಿ ಮಕ್ಕಳು, ವಯೋವೃದ್ಧರು ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ಟಿದ್ದು, ಮಕ್ಕಳು, ಬಾಣಂತಿಯರ ನರಕ ಯಾತನೆ ನಿಜಕ್ಕೂ ಘನಘೋರವಾಗಿತ್ತು. ಗದಗದ ನವಿಲು ತೀರ್ಥ ಡ್ಯಾಂನಿಂದ ಅಪಾರ ನೀರು ಬಿಡುಗಡೆ ಮಾಡಿದ್ದು ಮತ್ತಷ್ಟು ಪ್ರವಾಹದ ಭೀತಿ ಎದುರಾಗಿದೆ. ಇನ್ನು ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ.